ನಮಸ್ಕಾರ ರೀ. ನಮ್ಮೆಲ್ಲ ಮಂದಿಗೆ ಬದ್ನಿಕಾಯಿ ಬರ್ತಾ ಅಂದ್ರೆ ಕೆಲವೊಬ್ರಿಗೆ ಒಟ್ಟ ಇಷ್ಟ ಆಗಂಗಿಲ್ಲ. ಯಾಕಂದ್ರೆ ಅದ್ರೊಳಗ ಬೀಜ ಬಾಳ ಇರ್ತಾವು, ರುಚಿ ಅನ್ಸಂಗಿಲ್ಲ ಅಂತ ಹೇಳಿ. ಆದ್ರೆ ನಾ ಈಗೇನ್ ಮಾಡಾತಿನ್ಲ, ಈ ತರ ಮಾಡ್ರ ಎಲ್ಲರಿಗೂ ಬಹಳ ಇಷ್ಟ ಆಗ್ತತಿ. ಮನ್ಯಾಗ ಪ್ರತಿಯೊಬ್ರು ಇಷ್ಟ ಪಡ್ತಾರು. ಇದಕ್ ನಾ 100% ಗ್ಯಾರಂಟಿ ಕೊಡ್ತನು. ಫಸ್ಟ್ ಟೈಮ್ ಯಾರು ಈ ವಿಡಿಯೋ ನೋಡಾತರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮೊದಲು ಏನ್ ಮಾಡ್ಬೇಕಂದ್ರ ಬಿರುಸಾದ ಒಂದು ಬದ್ನಿಕಾಯಿ ತಗೊಂಡ ಅದಕ್ಕೆ ಸ್ವಲ್ಪ ಗಾಂಧಿ ಎಣ್ಣೆ ಹಚ್ಚಿ ಅದನ್ನ ಚಂದಂಗಿ ಸುಡಬೇಕು. ಇದನ್ನ ಒಲಿಯೊಳಗೆ ಸುಟ್ರೆ ಬಹಳ ಚಲೋ ಆಗ್ತತಿ. ಆದ್ರೆ ನಾ ಗ್ಯಾಸ್ ಮೇಲೆ ಮಾಡಿ ತೋರ್ಸಾತೀನಿ. ಎಲ್ಲಿ ತನಕ ಸುಡ್ಬೇಕಂದ್ರ ಅದ್ರ ಮೇಲಿನ ಸಿಪ್ಪಿ ಸ್ವಲ್ಪ ತಾನ ಸುಲಿತತಿ. ಆಮೇಲೆ ಪೂರಾ ಆರಾಕ್ ಬಿಡ್ಬೇಕು. ಅಲ್ಲಿ ತನಕ ಅದಕ್ಕೆ ಒಗ್ಗರ್ನೆಗೆ ಏನೇನ್ ಬೇಕಂತ ಹೇಳಿ ನೋಡುನು ಬರ್ರಿ. ಒಗ್ಗರ್ನೆಗೆ ಏನೇನ್ ತಗೋಬೇಕಂದ್ರ ಸಾಸ್ವಿ, ಜೀರಿಗೆ, ಅರಿಶಿನ, ಗರಂ ಮಸಾಲ, ಶೇಂಗಾ, ಕೊತ್ತಂಬರಿ, ಟೊಮೆಟೊ, ಉಳ್ಳಾಗಡ್ಡಿ, ಕರಿಬೇವು, ಮಸಾಲೆ ಖಾರ, ಉಪ್ಪು. ಇಲ್ಲಿ ಶೇಂಗಾನ ಮಿಕ್ಸಿ ಒಳಗೆ ಸಣ್ಣ ಮಾಡಬೇಡ್ರಿ, ಕಲ್ಲೊಳಗ ದಮ್ ಕುಟ್ಟಬೇಕು. ಇಲ್ಲಿ ನಾ ಬೆಲ್ಲ ಮತ್ತ ಎಳ್ಳನ್ನು ಕೂಡ ಒಗ್ಗರ್ನೆಗೆ ತಗೊಂಡನಿ. ಆಮೇಲೆ ತಗೊಂಡಂತ ಎಲ್ಲ ಟೊಮೆಟೊ, ಉಳ್ಳಾಗಡ್ಡಿ ಇವನ್ನೆಲ್ಲ ಸಣ್ಣಂಗಿ ಕಟ್ ಮಾಡ್ಕೊಂಡನಿ. ಈಗ ಬದ್ನಿಕಾಯಿ ಪೂರಾ ಆರೈತಿ, ಹಂಗಾಗಿ ಅದ್ರ ಮೇಲಿನ ಸಿಪ್ಪೆ ಎಲ್ಲ ಚಂದಂಗಿ ತಕ್ಕೊಂಡ ಚಾಕುಲೆ ಸಣ್ಣ ಪೀಸ್ ಮಾಡ್ಬೇಕು. ಅದನ್ನ ಫಸ್ಟ್ ಕಡಂಗಿ ಬಿಸಿ ಆದ್ಮೇಲೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು. ಆ ಎಣ್ಣೆ ಬಿಸಿ ಆದ್ಮೇಲೆ ಅದ್ರೊಳಗ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ ಹಾಕೋಬೇಕು. ಆಮೇಲೆ ಕೊತ್ತಂಬರಿ ಮತ್ತು ಕರಿಬೇವನ್ನ ಹಾಕಿ ಹುರ್ಕೋಬೇಕು. ಅದು ಹುರಿದ ಆದ್ಮೇಲೆ ಇಲ್ಲಿ ಉಳ್ಳಾಗಡ್ಡಿನ ಹಾಕೊಂಡ ಇದನ್ನು ಹುರ್ಕೋಬೇಕು. ಉಳ್ಳಾಗಡ್ಡಿನ ಸ್ವಲ್ಪ ಜಾಸ್ತಿನೇ ಹುರಿಬೇಕು, ಯಾಕಂದ್ರೆ ಹಸಿ ಇದ್ರೆ ಚಲೋ ಅನ್ಸಂಗಿಲ್ಲ. ಉಳ್ಳಾಗಡ್ಡಿ ಹುರಿದ ಆದ್ಮೇಲೆ ಟೊಮೆಟೊ ಹಾಕಿ ಹುರ್ಕೋಬೇಕು. ಟೊಮೆಟೊ ಒಳಗ ನೀರು ಜಾಸ್ತಿ ಇರೋದ್ರಿಂದ ಅದನ್ನು ಸ್ವಲ್ಪ ಜಾಸ್ತಿನೇ ಹುರ್ಕೋಬೇಕು. ಈಗೆಲ್ಲ ಹುರ್ಕೋದ ಆದ್ಮೇಲೆ ಇಲ್ಲಿ ಎಳ್ಳು ಹಾಕಿ ಹುರ್ಕೋಬೇಕು. ಎಳ್ಳನ ಜಾಸ್ತಿ ಹುರಿಬಾರ್ದು, ಯಾಕಂದ್ರೆ ಕಹಿ ಆಗಿಬಿಡುತ್ತೆ ಟೇಸ್ಟ್. ಆಮೇಲೆ ಹೆರ್ಚಿಟ್ಕೊಂಡು ಬದ್ನಿಕಾಯಿನ ಹಾಕಿ ಹುರ್ಕೋಬೇಕು. ಇಲ್ಲಿ ಬದ್ನಿಕಾಯಿನೇ ಎಲ್ಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ ಸ್ವಲ್ಪ ಜಾಸ್ತಿನೇ ಹುರ್ಕೋಬೇಕು. ಹುರ್ಕೋದಾದ್ಮೇಲೆ ಶೇಂಗಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆ ಬೆಲ್ಲನೂ ಹಾಕೋಬೇಕು. ಆಮೇಲೆ 1 ಸ್ಪೂನ್ ಅರಿಶಿನ ಮತ್ತು 1 ಸ್ಪೂನ್ ಗರಂ ಮಸಾಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಖಾರನ ಅರ್ಧ ಸ್ಪೂನ್ ಅಷ್ಟೇ ಹಾಕೊಳತ್ತೀನಿ, ನೀವು ಬೇಕಾದ್ರೆ ಜಾಸ್ತಿ ಹಾಕೋಬಹುದು. ಆಮೇಲೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕ್ರಿ. ಅದಾದ್ಮೇಲೆ ಸ್ವಲ್ಪ ಹಿಂಗ್ ಹಾಕೋಬೇಕು. ಈ ಎಲ್ಲಾನು ಹಾಕೊಂಡ್ ಬಳಕ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬದ್ನಿಕಾಯಿ ಬರ್ತಾ ರೆಡಿ ಆಗೈತಿ. ನೀವು ಮನ್ಯಾಗ ಟ್ರೈ ಮಾಡ್ರಿ, ಹೆಂಗ್ ಅನಿಸ್ತ ಅನ್ನೋದ ಕಮೆಂಟ್ ಮಾಡ್ರಿ. ನಮ್ಮ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.